ಅದು ಸಮಯ ಇವತ್ತು ಉಲ್ಟಾ ಆಗಿದೆ, ನಿಮಗೆ ಶುಭ ಆಗಿದೆ, ಅವರಿಗೆ ಮೂಢ ಹಗರಣ ಕಾಡ್ತಾ ಇದೆ. ಏನು ಅನ್ಸುತ್ತೆ ಸರ್? ಎಲ್ಲೇ ಒಂದು ಕಡೆ ಶುಭ ಅದರ ಜೊತೆಗೆ ಸರ್ ಇಷ್ಟೆಲ್ಲ ಆದರೂ ಕೂಡ ಇವತ್ತು ದಸರಾಗೆ ಚಾಲನೆ ಕೂಡ ಕೊಡ್ತಾ ಇದ್ದಾರೆ ಸರ್ ಮೈಸೂರಲ್ಲಿ. ಏನು ಅನ್ಸುತ್ತೆ ನೋಡಿ, ನನ್ನ ವಿಷಯ ಏನಂದರೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಕೂಡ ಒಂದಂತೂ ವಿಷಯ ಹೇಳ್ತೀನಿ. ನಾನು ಯಾವುದೇ ಒಂದು ಇದರಲ್ಲಿ ನಮ್ಮ ಹಳೆ ಹಿರಿಯರೊಂದು ಗಾದೆ ಮಾತಿರುತ್ತೆ, ಅವನ ಮನೆ ಹಾಳ ಅಥವಾ ಒಂದು ಊರನ್ನು ಹಾಳು ಮಾಡೋದಾಗಲಿ, ಒಂದು ಮನೆ ಒಬ್ಬ ಮನುಷ್ಯನನ್ನು, ನಮ್ಮನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನಾವು ತಪ್ಪು ಮಾಡದೆ ಹೋದರೂ ಕೂಡ 100ಕ್ಕೆ 100 ನಮ್ಮ ಮನಸ್ಸಾಕ್ಷಿಗೆ, ನಮ್ಮ ಆತ್ಮಸಾಕ್ಷಿಗೆ ಯಾವ ತಪ್ಪು ಮಾಡಿದೆ ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಹೋಗ್ತಾ ಇರುವಂಥ ನಾವು ತೀರಾ ಹಿಂದುಳಿದ ಜಿಲ್ಲೆ ಅಂತೇಳಿ ಹೆಸರು ಮಾಡಿರೋಂಥ ಬಳ್ಳಾರಿಯನ್ನು ಅದನ್ನು ಮುಂದುವರಿಸಬೇಕು, ಅಭಿವೃದ್ಧಿ ಪಥದತ್ತ ನಾವು ತೊಗೊಂಡೋಗಬೇಕು ಅಂತೇಳಿ ಕೆಲಸ ಮಾಡೋ ಸಂದರ್ಭದಲ್ಲಿ ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿ, ಸುಳ್ಳು ಆರೋಪಗಳನ್ನ ಮಾಡಿ, ನಮ್ಮ ಮೇಲೆ ಅವ್ರೇನು ಪಾದಯಾತ್ರೆ ಮಾಡಿ ಒಂದು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಸ್ವಾರ್ಥಕ್ಕೆ ಅವ್ರು ಮಾಡಿರುವಂಥ ಒಂದು ಪಾದಯಾತ್ರೆ ಇವತ್ತು ಅದೇ 2ನೇ ಬಾರಿ ಅವರು ಮುಖ್ಯಮಂತ್ರಿಯಾಗಿ ಗಂಗಾವತಿಯಿಂದ ನಾನು ಶಾಸಕನಾಗಿ ವಿಧಾನಸಭೆಯಲ್ಲಿ ಹೆಜ್ಜೆಯನ್ನಿಟ್ಟು ಅವರು ದೊಡ್ಡ ಪ್ರಮಾಣದ ಹಗರಣಗಳಲ್ಲಿ ಅವ್ರು ಸಿಗಾಕ್ಕೊಂಡು ಮೈಸೂರಿಗೆ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾನು ಪಾದಯಾತ್ರೆ ಮಾಡುವಂಥ ಸಂದರ್ಭ ಆಗಿರ್ಬೋದು. ಇವತ್ತು ನಾನು ಬಳ್ಳಾರಿಗೆ ಪ್ರವೇಶ ಆಗ್ತಾ ಇರುವಂಥದ್ದು, ಅವರು ಹಗರಣಗಳನ್ನ ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ಮನಸ್ಸಂತ ಇಲ್ದಂಗೆ ಇವತ್ತು ಇದ್ದಾರೆ. ಅವ್ರು ಏನು ಮೇಲ್ನೋಟಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವರು ತಪ್ಪುಗಳು ಮಾಡಿದ್ದಾರೆ ಅನ್ನೋದಕ್ಕೆ ಪದೇ ಪದೇ ವಾಲ್ಮೀಕಿ ಹಗರಣದಲ್ಲಿ 152 ಕೋಟಿ ಅಂದರೆ ಅಲ್ಲಲ್ಲ, ಅದು ಬರೀ 90 ಕೋಟಿ ಅಂತ ಹೇಳಿದರು. ಅಂದರೆ ಹಗರಣ ಆಗಿದ್ದನ್ನು ಒಪ್ಕೊಂಡ್ರು. ನಾಗೇಂದ್ರ ಅವರು ಜೈಲಿಗೆ ಹೋದರು, ರಾಜೀನಾಮೆ ಕೊಟ್ಟರು, ಜೈಲಿಗೆ ಹೋದರು. ಹಗರಣ ಆಗಿದ್ದನ್ನು ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಸದನದಲ್ಲೇ ಒಪ್ಕೊಂಡ್ರು. ಆಮೇಲೆ ಈ ಸೈಟ್ಗಳು ಬಂದರೆ ನಾವು ಯಾವ ತಪ್ಪು ಮಾಡಿಲ್ಲ ರೀ, 14 ಸೈಟ್ ನಮ್ಮ ಶ್ರೀಮತಿ ತೊಗೊಂಡಿದ್ದಾರೆ, 62 ಕೋಟಿ ಹಣ ಕೊಟ್ಬಿಡ್ರಿ ನೀವು, ನಾವು ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದರು. ಅಂದರೆ ಇವತ್ತು ಯಾವ ಹಣ ಇಲ್ಲದೇ ಮತ್ತೆ ಸೈಟ್ ವಾಪಸ್ ಕೊಟ್ಟರು ಅಂದರೆ ಭಯಭೀತರಾಗಿದ್ದಾರೆ. ನಾನು ತಪ್ಪು ಮಾಡ್ಕೊಂಬಿಟ್ಟಿದ್ದೀನಿ, ಹಗರಣದಲ್ಲಿ ಸಿಲ್ಕಾಕೊಂಡಿದ್ದೀನಿ, ಈ ಸೈಟ್ ವಾಪಸ್ ಕೊಟ್ಬಿಟ್ರೆ ಕೇಸಿಂದ ನಾನು ತಪ್ಪಿಸ್ಕೋಬೋದು ಅಂತೇಳಿ. ಈ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರಿಗೆ, ಯಡಿಯೂರಪ್ಪ ಅವ್ರಿಗೆ CBI ಕೇಸ್ ಆಗಬೇಕು, ಅವ್ರ ಬಂಧನ ಆಗಬೇಕು, ಅವ್ರನ್ನ ಜೈಲಿಗೆ ಆಗಬೇಕು, ಅಧಿಕಾರದಲ್ಲಿದ್ದರೆ ತನಿಖೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದವರು ಇವತ್ತು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದಕ್ಕೆ ಅವ್ರ ಕೈಲಿ ಆಗದೇನೆ, ರಾಜೀನಾಮೆ ಕೊಡೋದಕ್ಕೂ ಆಗದೇನೆ, ಏನು FIR ತಕ್ಷಣ ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಅಂದರೆ ಇಡೀ ರಾಜ್ಯದ ಜನರು, ಮಾಧ್ಯಮ ಸ್ನೇಹಿತರು ತಾವೇ ತೋರಿಸ್ತಾ ಇದ್ದಾರೆ. ಹಿಂದೆ ಅವ್ರು ನಮ್ಮ ಬಗ್ಗೆ ಏನು ಮಾತಾಡಿದರು, ಇವತ್ತು ಅವರಿಗೆ ಆ ಪರಿಸ್ಥಿತಿ ಬಂದಾಗ ಅವರು ಇವತ್ತು ಯಾವ ರೀತಿ ಅಧಿಕಾರ ಕೈ ಬಿಟ್ಕೊಳ್ಳೋದೇನೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವತ್ತು ನಮಗೆ ಲಾಲ್ ಕೃಷ್ಣ ಅದ್ವಾನಿ ಅವರು ದೆಹಲಿಯಿಂದ ಒಂದೇ ಒಂದು ಫೋನ್ ಮಾಡಿದರು, ಯಡಿಯೂರಪ್ಪ ಅವ್ರಿಗೆ ನನಗೆ ಫೋನ್ ಮಾಡಿ, ತಾವೆಲ್ಲರೂ ಕೂಡ ಅಧಿಕಾರ ಬಿಟ್ಕೋಬೇಕು, ಈ ರೀತಿ ಆರೋಪಗಳು ಬಂದಿದೆ, ಒಂದು ಸಲ ನೀವು ಆರೋಪ ಮುಕ್ತರಾದ ಮೇಲೇ ನಾವು ಮುಂದೆ ಯೋಚನೆ ಮಾಡೋಣ ಅಂತೇಳಿ. ಒಂದು ಕ್ಷಣ ಕೂಡ ಯೋಚನೆ ಮಾಡಿದ್ದೇನೆ. ಯಡಿಯೂರಪ್ಪ ಅವರು ನಾವೆಲ್ಲರೂ ಕೂಡ ಜೊತೆಗೂಡಿ ನಗುನಕ್ಕಂತ ಮಳೆ ಬರ್ತಾಯಿದ್ರು ಕೂಡ ಮಳೆಯಲ್ಲೇ ಓಡೋಡಿ ಹೋಗಿ ನಾವು ಗವರ್ನರ್ಗೆ ನಗುನಕ್ಕಂತ ನಾವು ರಾಜೀನಾಮೆ ಕೊಟ್ಟಿದ್ದು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಾಧ್ಯಮಗಳೇ ಸಾಕ್ಷಿ. ಅದಕ್ಕೆ ಇವತ್ತು ಇವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಳ್ಳೋದಕ್ಕಾಗ್ದೇ ಇವತ್ತು ಸೈಟ್ ವಾಪಸ್ ಕೊಟ್ಟೆ, 62 ಕೋಟಿ ಕ್ಯಾಶ್ ಕೊಡ್ರಿ ಅಂತಾರೆ, ಸೈಟ್ ವಾಪಸ್ ಕೊಟ್ಟೆ ಅಂತಾರೆ. ಇನ್ನೊಂದೇನೆಂದರೆ ಇದು ಪ್ರಕರಣ 14 ಸೈಟ್ದಲ್ಲ. ತಾವು ಇವತ್ತು ಮೈಸೂರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವ್ರ ಮಕ್ಕಳು, ಅವ್ರ ಸ್ನೇಹಿತರು, ಅವ್ರ ಸ್ನೇಹಿತರ ಮಕ್ಕಳು ಎಲ್ಲ ಅನಾಮಧೇಯ ವ್ಯಕ್ತಿಗಳು, ಅಂದರೆ ಬಿನಾಮಿ ಹೆಸರುಗಳಲ್ಲಿ 100 ಸೈಟ್ಗಳನ್ನ ತೊಗೊಂಡಿದ್ದಾರೆ. ಇದು 4,000ದಿಂದ 5,000 ಕೋಟಿ ನಡುವೆ ಬರುವಂಥ ಅತಿ ದೊಡ್ಡ ಸ್ಕ್ಯಾಮ್ ಇದು. 14 ಸೈಟು ಸ್ಕ್ಯಾಮೇ ಅಲ್ಲ ಇದು. ಅವ್ರಿಗೆ ಇವತ್ತು ಗಾಬರಿ ಏನಂತಂದರೆ, ಇದು ಇನ್ವೆಸ್ಟಿಗೇಷನ್ ಪ್ರಾರಂಭ ಆದರೆ ಅಲ್ಲಿ ಸೈಟ್ ಪಡ್ಕೊಂಡಿರೋರೆಲ್ಲರನ್ನೂ ಕೂಡ CBI ED ಅವರು ಕರೀತಾರೆ. ಆ ಸೈಟ್ ತೊಗೊಳ್ಳೋ ಯೋಗ್ಯತೆ ಅವ್ರಿಗೆ ಇತ್ತ ನೋಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ತೊಗೊಳ್ತಾರೆ. ಅವ್ರ ಬ್ಯಾಕ್ಗ್ರೌಂಡು ಇವರೇ ಅನ್ನೋದು ನಾಳೆ ಗೊತ್ತಾಗ್ಬಿಟ್ರೆ ನನಗೆ ಮುಳುವಾಗುತ್ತೆ ಅನ್ನೋ ಒಂದು ಭಯ ಬಂದಿದೆ. ಸೊ ಇದು ದೊಡ್ಡ ಪ್ರಮಾಣದ ತನಿಖೆ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೂಡ ಮಾಡದೇ ಇರೋಷ್ಟು ದೊಡ್ಡ ಹಗರಣ ಅಂದರೆ ಅದು ಮುಡ ಹಗರಣ, ಸಿದ್ದರಾಮಯ್ಯ ಅವರ ಹಗರಣ.